ಸ್ಟೂಡೆಂಟ್ಸ್. ಇಂದಿನ ತರಗತಿಯಲ್ಲಿ ವ್ಯವಹಾರ ಅಧ್ಯಯನದ 2ನೇ ಅಧ್ಯಾಯದಲ್ಲಿ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅದರ ಬಗ್ಗೆ ಅಧ್ಯಯನ ಮಾಡಲಿದ್ದೇವೆ. ಹಿಯರ್ the F.W. Taylor developed and also explained in detail about scientific principles. These are scientific principles very helpful to us whenever the running and also the operations of the firms and also our organization. ಇಂತಹ ತತ್ವಗಳು ನಮ್ಮ ಒಂದು ಸಂಸ್ಥೆಯ ಮತ್ತು ನಮ್ಮ ಸಂಘಟನೆಯನ್ನ ಮುನ್ನಡೆಸಲಿಕ್ಕೆ ಈ ತತ್ವಗಳು ನಮಗೆ ಸಹಕಾರಿಯಾಗಿವೆ. ಇಲ್ಲಿ ಒಂದು ಅಂಶವನ್ನು ನಾವು ಗಮನ ಇಟ್ಟುಕೊಳ್ಳಬೇಕು. F.W. Taylor he concentrate only the scientific values. ಅವರು ವೈಜ್ಞಾನಿಕ ತತ್ವಗಳ ತಳಹದಿಗೆ ಬಹಳಷ್ಟು ಒತ್ತು ಕೊಟ್ಟು ಆ ವೈಜ್ಞಾನಿಕ ಅಂಶಗಳನ್ನ ನಮಗೆ ಈ ಪಟ್ಟಿಯನ್ನ ನೀಡಿದ್ದಾರೆ. ಅದರ ಬಗ್ಗೆ ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನ ಮಾಡಲಿಕ್ಕೆ ಹೊರಟಿದ್ದೇವೆ. ಹಾಗಾದ್ರೆ ವಿಜ್ಞಾನ ಅಂದ್ರೆ ಏನು? ವಾಟ್ ಇಟ್ ಮೀನ್ ಬೈ ಡೆಫಿನಿಷನ್ಸ್ ಆಫ್ ಸೈನ್ಸ್. ಆ ಸೈನ್ಸ್ ಅಂತಂದ್ರೆ ಏನು ಅಥವಾ ವಿಜ್ಞಾನ ಅಂತಂದ್ರೆ ಏನು? ವಿಜ್ಞಾನ ಅನ್ನೋದು ಇಟ್ ಎಕ್ಸ್ಪ್ಲೇನ್ ಅಕ್ಯುರೇಟ್ ಅಂಡ್ ಎಕ್ಸಾಕ್ಟ್ ಬೈ ಅಬ್ಸರ್ವೇಷನ್ಸ್ ಅಂಡ್ ಎಕ್ಸ್ಪೆರಿಮೆಂಟ್. ಅದು ಅವಲೋಕನ ಮತ್ತು ಅಲ್ಲಿ ಪ್ರಾಯೋಗಿಕತೆಯಿಂದ ನಾವು ಸರಿಯಾದದ್ದನ್ನೇ ಸತ್ಯಾಂಶವನ್ನೇ ಹೇಳ್ತಕ್ಕಂಥದ್ದು ನಿಯಮ ಇದೆಯಲ್ಲ, ಅದನ್ನ ನಾವು ಸೈನ್ಸ್ ವಿಜ್ಞಾನ ಅಂತ ಹೇಳ್ತೇವೆ. ವಿಜ್ಞಾನ ಅದು ಯಾರೋ ಹೇಳಿದ್ದಲ್ಲ, ವಿಜ್ಞಾನ ಪುರಾಣ ಅಲ್ಲ, ವಿಜ್ಞಾನ ಎಲ್ಲೋ ಹೇಳಿದ್ದಲ್ಲ. ವಿಜ್ಞಾನವನ್ನ ಅವಲೋಕಿಸಿ, ವಿಜ್ಞಾನವನ್ನ ಕಣ್ಣಾರೆ ಕಂಡು ಅದರಿಂದ ಆಗ್ತಕ್ಕಂಥ ಪರಿಣಾಮ ಮತ್ತು ಪ್ರಾಯೋಗಿಕತೆಯನ್ನು ನೋಡಿರ್ತಕ್ಕಂಥದ್ದು, ಅದು ನಿಖರತೆಯನ್ನ, ಅದು ಸತ್ಯಾಂಶವನ್ನ ಅದು ಹೇಳ್ತಕ್ಕಂಥ ಒಂದು ನಿಯಮ. ಹಾಗಾಗಿ ಈ ವಿಜ್ಞಾನದ ತತ್ವಗಳನ್ನ ಅಳವಡಿಸಿಕೊಂಡ್ರೆ ಯಾವ ರೀತಿಯಾಗಿ ಸಂಸ್ಥೆಗೆ ಅದು ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತೆ, ನಮಗೆ ಯಾವ ರೀತಿಯಾಗಿ ಸಹಕಾರವನ್ನು ಅದು ನೀಡುತ್ತೆ ಅನ್ನೋದ್ರ ಬಗ್ಗೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ F.W. ಟೇಲರ್ ಅವರು ನಮಗೆ ಅಂಶಗಳನ್ನ ನೀಡಿದ್ದಾರೆ. ಹಾಗಾಗಿ ಆ ಸೈನ್ಸ್ ಆಧಾರಿತ ವಿಜ್ಞಾನದ ಆಧಾರಿತ ಅಂಶಗಳಿದಾವೆ. ಆ ಅಂಶಗಳು ಏನು ಅಂತ ಕೇಳಿದ್ರೆ, ಮೊದಲನೆಯದ್ದು ನೋಡ್ತೀವಿ, ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ. ಹೌದು, ವಿಜ್ಞಾನ ಇದೆ, ಆ ವಿಜ್ಞಾನದ ತತ್ವಗಳನ್ನು ಅಳವಡಿಸಿಕೊಂಡಿದ್ದೀವಿ, ಅದು ಹೆಬ್ಬೆರಳ ನಿಯಮವಲ್ಲ. ನಿಜ, ಸೈನ್ಸ್ ಬಟ್ ನಾಟ್ ರೂಲ್ ಆಫ್ ಥಂಬ್. ಇಲ್ಲಿ ಯಾವುದೇ ನೀತಿ ನಿಯಮಗಳನ್ನ ನಾವು ಆವಿಷ್ಕಾರ ಅಥವಾ ಅವುಗಳನ್ನ ಮೈಗೂಡಿಸಿಕೊಳ್ಳೋದು, any rules and regulations implemented in the area of the organization, implemented by higher authority, by science only, ಅದು ವಿಜ್ಞಾನದ ಆಧಾರಿತವಾದ ಅಂಶಗಳನ್ನ ನಿಯಮಗಳನ್ನ ಜಾರಿಗೆ ತರಬೇಕು ಅಂದಾಗ ಮಾತ್ರ ಇದು ನಿಯಮ ಅನುಸಾರವಾಗಿ ಫಲಿತಾಂಶ ನಿಖರತೆ ಇಷ್ಟೇ ಬರುತ್ತೆ. ಆ ನಿಖರತೆಯಿಂದ ಇರೋದ್ರಿಂದ ವೈಜ್ಞಾನಿಕವಾಗಿ ನಾವು ಹೇಳ್ತೇವೆ ಇದು ಮೂಢನಂಬಿಕೆ ಅಥವಾ ಯಾರೋ ಹೇಳಿದ್ದಲ್ಲ, ಇದು ಆಚರಣೆ ಪದ್ಧತಿ ಕೂಡ ಅಲ್ಲ ಮತ್ತು ಇದು ಟ್ರೆಡಿಷನಲ್ ಮ್ಯಾನರಿಸಂ ಕೂಡ ಅಲ್ಲ. ಆದ್ರೆ ನಿಖರತೆಯನ್ನ ಹೇಳ್ತಾರೆ, ನಿಖರತೆಯ ಫಲಿತಾಂಶವನ್ನ ಪಡಿಲಿಕ್ಕೆ. ಹಾಗಾಗಿ ಇದು ವಿಜ್ಞಾನವಾಗಿದೆ, ಇದು ಹೆಬ್ಬೆರಳ ನಿಯಮವಲ್ಲ, ಇದು ನಾವು ಆಚರಣೆಯಿಂದ ಅಥವಾ ಇನ್ನು ಯಾರೋ ಹೇಳಿದ್ದು ಅಂಶ ನೀತಿಗಳು ಅಲ್ಲ. ಹಾಗಾಗಿ ಇದನ್ನ ನಾವು ವಿಜ್ಞಾನ ಅಂತೇಳಿ ನಾವು ಕರೀತೇವೆ. ಇನ್ನು ಸಾಮರಸ್ಯ ವಿರೋಧವಲ್ಲ, ಹಾರ್ಮೋನಿ ಬಟ್ ನಾಟ್ ಡಿಸ್ಕಾರ್ಡ್. ನಿಜವಾಗ್ಲೂ ಸಂಸ್ಥೆಯಲ್ಲಿ ಆ ಒಂದು ಉತ್ಪನ್ನವನ್ನು ನಾವು ಪಡಿಬೇಕು ಅಂತ ಆದ್ರೆ ಅಲ್ಲಿ ಮಾಲೀಕರು ಮತ್ತು ಕೆಲಸಗಾರರು ಅಂತೇಳಿ ನಾವು ಮಾತಾಡ್ತೇವೆ. ಓನರ್ಸ್ ಅಂಡ್ ವರ್ಕರ್ಸ್ ಅಂಡ್ ಮ್ಯಾನೇಜರ್ಸ್ ಅಂಡ್ ವರ್ಕರ್ಸ್, ಹೈಯರ್ ಅಥಾರಿಟೀಸ್ ಅಂಡ್ ವರ್ಕರ್ಸ್ ಅಂಡ್ ಫಾಲೋವರ್ಸ್, ಇವರ ನಡುವೆ ಕೋಆಪರೇಷನ್ ಅಂತಕ್ಕಂಥದ್ದು, ಅಲ್ಲಿ ನಾವು ಹಾರ್ಮೋನಿ ಅಂತೇಳಿ ನಾವು ಕರೀತೇವೆ. ಆ ಹಾರ್ಮೋನಿ ಅಂತಕ್ಕಂಥದ್ದು ಸಾಮರಸ್ಯ ಇದು ಇರಲೇಬೇಕು. ಅವರಿಂದ ನಾವು ವಿರೋಧ ಮಾಡ್ತಕ್ಕಂಥದ್ದಲ್ಲ. ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಹೋದ್ವಿ, ಕೇಳ್ತಾ ಹೋದ್ವಿ ಅಂತಂದ್ರೆ ನಾವು ಒಳಗೊಳಗೇನೆ ಹೈಯರ್ ಅಥಾರಿಟಿಗೆ ಅಂದ್ರೆ ಉನ್ನತ ಹಂತದ ಅಧಿಕಾರಿಗಳಿಗೆ ಅಥವಾ ನಮ್ಮ ಹೆಚ್ಚಿಗೆ ಅಧಿಕಾರಿಗಳಿಗೆ ಯಾವ್ದಾದ್ರೂ ಒಂದು ನೀತಿ ನಿಯಮವನ್ನು ಬದಲಾವಣೆ ಮಾಡಿದ್ರೆ
ಹೆಚ್ಚಿನ ಒಂದು ಕೆಲಸವನ್ನ ಹೇಳಿದ್ರೆ ಅಥವಾ ನಾವು ಇದರಿಂದ ಏನಾದ್ರೂ ಟಾರ್ಗೆಟ್ ಅಂತಂದ್ರೆ ಅವ್ರಿಗೆ ಯಾವ್ದಾದ್ರು ನಿಗದಿ ಮಾಡಿದ್ರೆ ಆವಾಗ ಸರ್ವೇ ಸಾಮಾನ್ಯವಾಗಿ ವಿರೋಧ ಮಾಡ್ತಕ್ಕಂಥದ್ದು ಇದ್ದೇ ಇರುತ್ತೆ. ಆದ್ರೆ ಆ ವಿರೋಧದ ಮಧ್ಯೆಯಲ್ಲಿ ಕೆಲಸಗಾರರ ಮನದಲ್ಲಿ ನಾವು ಸೃಷ್ಟಿ ಮಾಡಬೇಕು, ಮೋಟಿವೇಶನ್ ಅನ್ನ ಮಾಡಬೇಕು. ಅವರನ್ನ ಮೋಟಿವೇಶನ್ ಯಾವ್ದ್ರ ಬಗ್ಗೆ ಮಾಡಬೇಕು ಅಂತ ಕೇಳಿದ್ರೆ ಸಾಮರಸ್ಯ ಹುಟ್ಟುವ ಹಾಗೆ ಮಾಡಬೇಕು. ಸಾಮರಸ್ಯ ಹುಟ್ಟಿದ್ದೇ ಆಯ್ತು, ವಿರೋಧ ಇಲ್ಲ ಅಂತ ಆದ್ರೆ ನಿನ್ನ ಶಿಷ್ಟಗಳ ಪ್ರಕಾರ ಅವರ ಸಾಮರ್ಥ್ಯವನ್ನು ಉಪಯೋಗಿಸಿ ದಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. Through implement or using the harmony of the factors in the minds of the employees. See, afterwards the employees must be performed with efficiency. ಆ ಎಫಿಷಿಯನ್ಸಿ ಅಂತಕ್ಕಂಥ ಅಂಶ ಇದೆಯಲ್ಲ ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು. ದಕ್ಷತೆ, ಅದಕ್ಷತೆ, ಸಾಮರ್ಥ್ಯ, ಅಸಾಮರ್ಥ್ಯ ಅಂತೇಳಿ ನಾವು ಮಾತಾಡ್ತೇವೆ. ಹೌದು, ನಿಜವಾಗ್ಲೂ ಸಾಮರ್ಥ್ಯದಿಂದ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಮತ್ತು ಅಸಾಮರ್ಥ್ಯದಿಂದ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಇದ್ದಾರೆ. ಯಾವಾಗದು ಗೊತ್ತಾಗುತ್ತೆ ಅಂತ ಕೇಳಿದ್ರೆ ನಾವು ಆ ಕೆಲಸಗಾರರು ಮತ್ತು ಉನ್ನತ ಹಂತದ ಅಧಿಕಾರಿಗಳು ಇರಬಹುದು, ಅವರೆಲ್ಲರ ನಡುವೆ ಸಾಮರಸ್ಯ ಇದ್ದಾಗ ಮಾತ್ರ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಸಹಕಾರ ಪ್ರತ್ಯೇಕವಾದದ್ದಲ್ಲ, ಕೋಆಪರೇಷನ್ ಬಟ್ ನಾಟ್ ಇಂಡಿವಿಜುವಲಿಸಂ. ನಿಜ, ಸಹಕಾರ ಅಂತಕ್ಕಂಥದ್ದು ಏನು? ಸಹಕಾರ ಅಂತಂದ್ರೆ ಏನು? ಕೆಲಸಗಾರರ ನಡುವೆ ಮತ್ತು ಕೆಲಸಗಾರರು ಮತ್ತು ಉನ್ನತ ಹಂತದ ಅಧಿಕಾರಿಗಳಿರಬಹುದು, ಅಧೀನದ ಅಧಿಕಾರಿಗಳಿರಬಹುದು, ಅವರ ಮಧ್ಯೆ ಸಹಕಾರ ಅಂತಕ್ಕಂಥದ್ದು ಇರಲೇಬೇಕು. The maintaining the cooperation factor in between the employees, the same level positions of the employees or in a differentiation levels of the employees must be maintained. The cooperation, ನಾವೇನ್ ಹೇಳ್ತೀವಿ ಸಹಕಾರ ಅಂತಂದ್ರೆ ಏನು? ಎಂಥ ಸಂದರ್ಭದಲ್ಲಿ ಅದು ನಮಗೆ ಅವಶ್ಯಕತೆ ಬೀಳುತ್ತೆ ಅಂತ ಕೇಳಿದ್ರೆ ಆಚರಣೆಯಲ್ಲಿದ್ದಾಗ, ಪ್ರಾಯೋಗಿಕತೆಯಲ್ಲಿ ಇದ್ದಾಗ, ಕೆಲಸ ಕಾರ್ಯಗಳನ್ನ ಮುನ್ನಡೆಸತಕ್ಕಂತ ಸಂದರ್ಭದಲ್ಲಿ, whenever we lead the works and also operations, ಅಂಥ ಸಂದರ್ಭದಲ್ಲಿ whenever you get any problems or any doubts, how to move, how to work and how to tackle, how to face the problem. ನನಗೆ ಗೊತ್ತಾಗ್ತಾ ಇಲ್ಲ, ಇವುಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ನನಗೆ ಗೊತ್ತಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಹಾಗಿದ್ದಾಗ ನಾವಿಲ್ಲಿ ಏನ್ ಕೆಲಸ ಮಾಡಬೇಕು? ಆವಾಗ ನಾವು ಕೆಲಸಗಾರರ ಮಧ್ಯೆ ಆ ಸಂದೇಹಗಳನ್ನ, ಸಮಸ್ಯೆಗಳನ್ನ, ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ನಾವು ಕೂಡ ಅವರಿಗೆ ಸಹಾಯವನ್ನ ನೀಡಿದಾಗ, ಮಾರ್ಗಸೂಚಿಗಳನ್ನ ನೀಡಿದಾಗ, ಅವ್ರಿಗೂ ಕೂಡ ನಿರ್ದೇಶನಗಳನ್ನ ನೀಡಿದಾಗ ಮತ್ತು ನಮ್ಮ ಸ್ವ ಇಚ್ಛೆ ಅಂತ ಏನಿದೆಯಲ್ಲ ಅದನ್ನು ಕೂಡ ಅವರಿಗೆ ಸಹಕಾರ ಮನೋಭಾವನೆಯಿಂದ ನೋಡಿದಾಗ ಮಾತ್ರ ಅದು ಸಾಧ್ಯತೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಗುಂಪಿನ ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತೆ. ಆ ಗುಂಪಿನ ಸಾಮರ್ಥ್ಯ ಎಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಒಬ್ಬ ವರ್ಕರ್ ಇರ್ತಾನೆ, ಇದು ಕೇವಲ ಅವನಿಗೆ ಸಮಸ್ಯೆ ಇದೆ, ಹಾಗಾದ್ರೆ ಸಮಸ್ಯೆಗೆ ಪರಿಹಾರ ನಾನು ಹೇಳೋದಿಲ್ಲ. ಆ ಸಮಸ್ಯೆಗೆ ಅವರು ಪರಿಹಾರ ಹೇಳಿಲ್ಲ ಅಂತಂದ್ರೆ ನಾನು ಒಬ್ಬನೇ ಕೆಲಸ ಮಾಡಬೇಕು, ನಾನು ಒಬ್ಬನೇ ಇಲ್ಲಿ ರೆಕಗ್ನೈಸ್ಡ್ ಆಗ್ಬೇಕು, ನಾನು ಒಬ್ಬನೇ ಇಲ್ಲಿ ಶಭಾಷ್ಗಿರಿಯನ್ನು ತೆಗೆದುಕೊಳ್ಬೇಕು ಅಂತ ಮನ ಅವನಿಗಿತ್ತು ಅಂತಾದ್ರೆ ಇನ್ನೊಬ್ಬ ವ್ಯಕ್ತಿಗೆ ಅದು ತೊಂದರೆ ಆಗುತ್ತೆ. ಅವನಿಗೂ ಕೂಡ ಸಂದೇಹಗಳು, ಸಮಸ್ಯೆಗಳಿದ್ದಾಗ ಇವನು ಸಹಕಾರ ಮನೋಭಾವನೆಯಿಂದ ಪರಿಹಾರವನ್ನು ಏನಾದ್ರೆ ಹೇಳಿದ್ದೇ ಆಯ್ತು ಅಂದ್ರೆ ಅಲ್ಲಿ ಗುಂಪಿನ ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ನಮ್ಮ ಸಂಸ್ಥೆಗಳಲ್ಲಿ ಆ ಸಾಮರಸ್ಯ ಇರಬೇಕು, ಸಹಕಾರ ಇರಬೇಕು ಮತ್ತು ನಿಮ್ಮ ನೀತಿ ವಿಧಾನಗಳು ಮತ್ತು ಅಲ್ಲಿ ನಿಯಮಗಳು ಮತ್ತು ಯಾವುದೇ ಶಿಸ್ತು ಇರಬಹುದು ಅಥವಾ ನಿಮ್ಮ ಉಪಾಯಗಳಿರಬಹುದು, ನಿರ್ದೇಶನಗಳಿರಬಹುದು, ಆಜ್ಞೆಗಳಿರಬಹುದು, ಇವೆಲ್ಲವುಗಳನ್ನ ಮತ್ತು ನೀನು ನೀಡತಕ್ಕಂಥ ಪ್ರತಿಫಲ, ಅದು ಸ್ಯಾಲರಿ ಆಗಬಹುದು, ಸಂಬಳ ಆಗಬಹುದು, ಮೂಲಭೂತ ಸೌಕರ್ಯಗಳಾಗಬಹುದು ಮತ್ತು ನೀನು ಆತನಿಂದ ತೆಗೆದುಕೊಳ್ತಕ್ಕಂಥ ಕೆಲಸಗಳು ಮತ್ತು ನೀನು ನೀಡತಕ್ಕಂಥ ಒಂದು ಮೂಲಭೂತ ಸೌಲಭ್ಯಗಳು, ಇವೆಲ್ಲವೂ ಕೂಡ ವೈಜ್ಞಾನಿಕ ಆಧಾರದ ಮೇಲೆ. ನಾವು ವೈಜ್ಞಾನಿಕ ಆಧಾರದ ಮೇಲೆ ಅಂತ ನಾವು ಮಾತನಾಡಿದಾಗ these are all principles and techniques and also rules and regulations and also discipline and directions and plans. These must be heard with scientifically, must be implemented with scientifically. ಹೀಗೆ FW ಟೇಲರ್ ಅವರು ನಮಗೆ ಹೇಳ್ತಾರೆ, ಅದು ನಿನಗೆ ನಿಖರತೆಯನ್ನ ಕೊಡುತ್ತೆ, ಒಂದು ಸ್ಪಷ್ಟತೆಯನ್ನ ಕೊಡುತ್ತೆ. ನೀನು ಈ ನಿಯಮವನ್ನ ಇದೇ ರೀತಿಯಾಗಿ ಬಳಕೆ ಮಾಡಿಕೊಂಡಿದ್ದೆ ಆದ್ರೆ ಅದು ನಿನಗೆ ಇದೇ ರೀತಿ
ರೀತಿಯಾಗಿ ನಿನಗೆ ಅದು ಪ್ರತಿಫಲವನ್ನು ನೀಡುತ್ತೆ ಅಂತಕ್ಕಂಥ ಒಂದು ಅಂಶ. ಇನ್ನು ಕೊನೆಯದಾಗಿ ನಾವು ನೋಡ್ತೀವಿ, ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಭಿವೃದ್ಧಿಗಳತ್ತ ಅವನ ಅಥವಾ ಅವಳ ಅಭಿವೃದ್ಧಿ. ಇಲ್ಲಿ ಕೆಲಸಗಾರರು ಪುರುಷರಿದ್ದಾರೋ ಅಥವಾ ಮಹಿಳೆಯರಿದ್ದಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೆಲಸಗಾರರ ಒಂದು ಮನದಲ್ಲಿ ನಾವು ಸೃಷ್ಟಿ ಮಾಡಬೇಕು, ಅವರಿಗೆ ಪ್ರಚೋದನೆಯನ್ನು ನೀಡಬೇಕು. ವಿ ಮಸ್ಟ್ ಮೋಟಿವೇಟ್ ಟು ಎಂಪ್ಲಾಯೀಸ್ ಅಬೌಟ್ ಎಫಿಸಿಯನ್ಸಿ, ದಕ್ಷತೆ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ. ದಕ್ಷತೆ ಅಂತೇಳಿ ಬಂದಾಗ ಅತ್ಯಂತ ನಾವು ನಿರ್ವಹಿಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಸಮಯದಲ್ಲಿ ನಿರ್ವಹಣೆ ಮಾಡೋದು. ಆ ಕಡಿಮೆ ಸಮಯ ಮತ್ತು ಕಡಿಮೆ ವೆಚ್ಚದಲ್ಲಿ ನಿರ್ವಹಣೆ ಮಾಡತಕ್ಕಂಥ ಪದ್ಧತಿ ಅಥವಾ ನಿಯಮವನ್ನ, ವಿಧಾನವನ್ನು ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ದಕ್ಷತೆ. ಮೇಂಟೈನಿಂಗ್ ಆರ್ ರನ್ನಿಂಗ್ ದ ವರ್ಕ್ಸ್ are done or completed the works with efficiency, with minimum time and minimum any power or any energy. ಹೀಗಿದ್ದಾಗ ನಾವು ಮಾತಾಡ್ತೇವೆ ಅವನ ಅವಳ ಅಭಿವೃದ್ಧಿ ಆಗಬೇಕು. ಯಾವಾಗ ನೀನು ಒಂದು ಶಿಸ್ತವನ್ನ, ಸ್ಟ್ಯಾಂಡರ್ಡೈಸೇಷನ್, ಮೇಂಟೈನಿಂಗ್ ದ ಸ್ಟ್ಯಾಂಡರ್ಡ್ ಅಂತೇಳಿ ನೀನು ಮೇಂಟೈನ್ ಮಾಡ್ತೀಯಾ, ಇಂಥ ಸಂದರ್ಭದಲ್ಲಿ ಆ ಕೆಲಸ ಮುಗಿದ ಮೇಲೆ ಆ ಕೆಲಸವನ್ನ ಅಳಿತೀಯ. ಯಾವುದ್ರ ಮುಖಾಂತರ ಅಳಿತೀಯ ಅಂತ ಕೇಳಿದ್ರೆ ವಾಟ್ ಯು ಆರ್ ಮೇಂಟೈನ್ ಸ್ಟ್ಯಾಂಡರ್ಡ್. ಆಲ್ರೆಡಿ ನಿನ್ನ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಇದೆ, ಆ ಸ್ಟ್ಯಾಂಡರ್ಡ್ ಅಂತ ನೀನು ಮಾನಕ, ಆ ಮಾನಕಗಳ ಮುಖಾಂತರ ನೀನು ಅಳಿತೀಯ. ಆ ಮಾನಕಗಳ ಮುಖಾಂತರ ಅಳದಾಗ ಅವನ ಸಾಮರ್ಥ್ಯ ಗೊತ್ತಾಗುತ್ತೆ, ಅವನ ಕೆಲಸ ಈ ಪರ್ಫಾರ್ಮ್ಡ್ ಯಾವ ರೀತಿಯಾಗಿ ಅಂತ ಕೆಲಸ ಮಾಡ್ತಾ ಇದ್ದಾನೆ. ಅವಾಗ ಗೊತ್ತಾಗುತ್ತೆ ನನ್ನ ಮಾನಕಗಳಿಗಿಂತ ಹೆಚ್ಚಿಗೆ, ನನ್ನ ಮಾನಕಗಳಿಗಿಂತ ಕಡಿಮೆ, ಅಥವಾ ಮಾನಕಗಳಿಗೆ ಸಹರಿಯಾಗಿ. ಈ ಮೂರು ಅಂಶಗಳು ಬರ್ತವೆ. ಅಂಥ ಸಂದರ್ಭದಲ್ಲಿ ನಾನು ಅವನನ್ನ ನಿರ್ಧಾರ ಮಾಡ್ತೇನೆ ಏನು ಅಂತ ಕೇಳಿದ್ರೆ, ಆ ವ್ಯಕ್ತಿ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾನೆ, ಆ ವ್ಯಕ್ತಿ ಸಾಮರ್ಥ್ಯದಿಂದ ಕೆಲಸ ಮಾಡ್ತಾ ಇದ್ದಾನೆ, ಆ ವ್ಯಕ್ತಿ ಅದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾನೆ, ಆ ವ್ಯಕ್ತಿ ಅಸಾಮರ್ಥ್ಯದಿಂದ ಕೆಲಸ ಮಾಡ್ತಾ ಇದ್ದಾನೆ. He is not any capability of the work. ಆತ ಕೆಲಸದ ಬಗ್ಗೆ ಸಾಮರ್ಥ್ಯ ಇಲ್ಲ. ಆಗಿದ್ದಾಗ ಯಾವಾಗ ಗೊತ್ತಾಗುತ್ತೆ ಮೇಂಟೈನಿಂಗ್ ದ ಸ್ಟ್ಯಾಂಡರ್ಡ್. ಅದುವೇ ನಾವು ಹೇಳ್ತೇವೆ ಯೂಸಿಂಗ್ ಸೈಂಟಿಫಿಕ್ ವ್ಯಾಲ್ಯೂಸ್. ಆ ವಿಜ್ಞಾನದ ಅಂಶಗಳನ್ನ ನೀವು ಬಳಕೆ ಮಾಡಿಕೊಂಡಾಗ ಮಾತ್ರ ಅಲ್ಲಿ ಗೊತ್ತಾಗುತ್ತೆ ಅವನ ಅವಳ ಒಂದು ಅಭಿವೃದ್ಧಿ ಅಥವಾ ದಕ್ಷತೆ, ಅಭಿವೃದ್ಧತೆಗಳು ಅಂತೇಳಿ ನಾವು ಮಾತಾಡ್ತೇವೆ. ಡೆವಲಪ್ಮೆಂಟ್ ಆಫ್ ಈಚ್ ಅಂಡ್ ಎವ್ರಿ ಪರ್ಸನ್ ಟು ಹಿಸ್ ಆರ್ ಹರ್ ಗ್ರೇಟೆಸ್ಟ್ ಅಂಡ್ ಎಫಿಷಿಯನ್ಸಿ ಅಂಡ್ ಪ್ರಾಸ್ಪರಿಟಿ. ಹೌದು, ಹಾಗಿದ್ದಾಗ ಇದು ಕೇವಲ ಸಾಧ್ಯತೆ ಆಗೋದು ಎಲ್ಲಿಂದ ಅಂತ ಕೇಳಿದ್ರೆ ವೈಜ್ಞಾನಿಕ ಒಂದು ಅಂಶಗಳನ್ನ ನಾವು ಬಳಕೆ ಮಾಡಿಕೊಂಡಾಗ ಮಾತ್ರ. ಇನ್ನೊಂದು ಅಂಶ ನಾವು ಮಾತನಾಡ್ತೇವೆ, ಗ್ಯಾಂಗ್ ಪ್ಲಾಂಕ್ ಅಂತೇಳಿ ನಾವು ಮಾತನಾಡ್ತೇವೆ. ಗ್ಯಾಂಗ್ ಪ್ಲಾಂಕ್ ಇದು ಕೂಡ ಪರೀಕ್ಷೆಯ ಒಂದು ಮುನ್ನೋಟದಿಂದ ನೋಡಿದ್ರೆ ಇದು ಪ್ರಾಮುಖ್ಯತೆಯನ್ನು ಒಂದು ಇಂಪಾರ್ಟೆಂಟ್ ಅಂತೇಳಿ ನಾವು ಮಾತನಾಡ್ತೇವೆ. The communication between the same level or same positions of the officers or workers in the organization, especially in emergency cases. The gang plank done in emergency cases. ತುರ್ತು ಸಂದರ್ಭಗಳಲ್ಲಿ ಸಮಾನಾಂತರ ಅಧಿಕಾರಿಗಳ ಮಧ್ಯೆ ನಡೀತಕ್ಕಂಥ ಸಂವಹನವಾಗಿದೆ ಗ್ಯಾಂಗ್ ಪ್ಲಾಂಕ್. ಯಾವಾಗ ಇದು ನಡೀಬಹುದು ತುರ್ತು ಸಂದರ್ಭ? Whenever the higher authority releases the target and changes the rules and regulations and also discipline factors and any attendancy and any concentrations and changes any technologies, ಇಂಥ ಸಂದರ್ಭಗಳಲ್ಲಿ ಆ ತುರ್ತು ಸಂದರ್ಭ ಏನಾದರೂ ಉನ್ನತ ಹಂತದ ಅಧಿಕಾರಿಗಳಿಂದ ಅಧೀನದ ಅಧಿಕಾರಿಗಳಿಗೇನಾದರೂ ಜಾರಿಗೆ ತಂದಾಗ ಅಂಥ ಸಂದರ್ಭಗಳಲ್ಲಿ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಕೆಲಸಗಾರರಿಗೆ ಸಾವಿರಾರು ಪ್ರಶ್ನೆಗಳು ಉದ್ಭವ ಆಗ್ತವೆ. ಆ ಸಾವಿರಾರು ಪ್ರಶ್ನೆಗಳಿಗೆ ಉದ್ಭವ ಆದಾಗ ಪ್ರತಿಯೊಂದು ಪ್ರಶ್ನೆಗಳನ್ನು ನಾವು ಉನ್ನತ ಹಂತದ ಅಧಿಕಾರಿಗಳನ್ನ ಕೇಳಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಆ ಸಂದರ್ಭ ನಾವೇನ್ ಮಾಡಬೇಕು? ಆ ಸಂದರ್ಭದಲ್ಲಿ ಅಲ್ಲಿ ಸಮಾನಾಂತರದ ಅಧಿಕಾರಿಗಳ ಮಧ್ಯೆ
ಆ ಸಂವಹನ ನಡೆಸಿದಾಗ ಮಾತ್ರ ಗೊತ್ತಾಗುತ್ತೆ ಆ ಸಮಸ್ಯೆಗೆ ಪರಿಹಾರ ಎಂಥದ್ದು ಅಂತೇಳಿ. ಹಾಗಾಗಿ ನಾವು ಅದನ್ನ ಕರೀತೇವೆ ಗ್ಯಾಂಗ್ ಪ್ಲಾಂಕ್ ಅಂತೇಳಿ ನಾವು ಆ ಅಂಶವನ್ನ ಬಳಕೆ ಮಾಡ್ತೇವೆ. FW ಟೇಲರ್ ಕೂಡ ಮಾತಾಡ್ತಾರೆ. FW ಟೇಲರ್ ನಮಗೆ ಪರೀಕ್ಷೆ ಕೂಡ ಬರುತ್ತೆ. ಸಾಂಪ್ರದಾಯಿಕ ಟ್ರೆಡಿಷನಲ್, ನಾವು ಹೆನ್ರಿ ಫಯಲ್ಸ್ 14 ಪ್ರಿನ್ಸಿಪಲ್ಸ್ ಅಂತೇಳಿ ಕಳೆದ ಒಂದು ತರಗತಿಯಲ್ಲಿ ನಾವು ನೋಡಿದ್ದೇವೆ. ಇಲ್ಲಿ ಕೂಡ FW ಟೇಲರ್ ವೈಜ್ಞಾನಿಕ ತತ್ವಗಳ ಪಿತಾಮಹ ಅಂತೇಳಿ ನಾವು ಮಾತನಾಡ್ತೇವೆ. ದ ಫಾದರ್ ಆಫ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್, ದ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಅಂತೇಳಿ ನಾವು ಮಾತನಾಡಿದಾಗ ಅಲ್ಲಿ FW ಟೇಲರ್ ಅಂತೇಳಿ ನಾವು ಮಾತನಾಡ್ತೇವೆ. ಹೀಗೆ ಮುಂದುವರಿದ ಒಂದು ಭಾಗವಾಗಿ ನೋಡಿದಾಗ ವೈಜ್ಞಾನಿಕ ನಿರ್ವಹಣೆಯ ತಂತ್ರಗಳು ಅಂತೇಳಿ ನಾವು ಮಾತನಾಡ್ತೇವೆ. Here some techniques are there, the scientific principles of techniques. ಈ ತಂತ್ರಗಳು ಎಲ್ಲಿ ಬಳಕೆ ಆಗ್ತವೆ? ಈ ತಂತ್ರಗಳನ್ನ ನಾವೇನಾದ್ರೂ ಅಧ್ಯಯನ ಮಾಡಿದ್ರೆ, ಈ ತಂತ್ರಗಳನ್ನ ಬಳಕೆ ಮಾಡ್ಕೊಂಡ್ರೆ ನಮ್ಮ ಕೆಲಸಗಾರರಿಗೆ ಮತ್ತು ಉನ್ನತ ಹಂತದ ಅಧಿಕಾರಿಗಳಿಗೆ ಅಥವಾ ಅಧೀನದ ಅಧಿಕಾರಿಗಳಿಗೆ ಅಥವಾ ಮಾಲೀಕರಿಗೆ ಅಥವಾ ಸಂಸ್ಥೆಯ ಪರಿಸರಕ್ಕೆ ಯಾವ ರೀತಿಯಾಗಿ ಇದು ಪೂರಕವಾಗಿರುತ್ತೆ. ಹೌ ಟು ಸಪೋರ್ಟ್ ದೀಸ್ ಆರ್ ಟೆಕ್ನಿಕ್ಸ್ ಟು ಅಸ್. ಹೌದಾ, ಯಾವ ರೀತಿಯಾಗಿ ನಮಗೆ ಸಹಕಾರವನ್ನು ನೀಡುತ್ತವೆ, ಯಾವ ರೀತಿಯಾಗಿ ನಮಗೆ ಸಹಾಯವನ್ನ ಮಾಡ್ತವೆ ಅಂತ ಕೇಳಿದ್ರೆ ಇಲ್ಲಿ ಕಾರ್ಯಾತ್ಮಕ ಮೇಲ್ವಿಚಾರಕತ್ವ, ಫಂಕ್ಷನಲ್ ಫೋರ್ಮನ್ಶಿಪ್ ಅಂತೇಳಿ ನಾವು ಮಾತನಾಡ್ತೇವೆ. ಕಾರ್ಯಾತ್ಮಕ ಮೇಲ್ವಿಚಾರಕತ್ವ. Here one person, the assigning the one person or selected the one person for higher authority, the supervisor. The supervisor are ready to continuously supervising all the employees and followers. What they are assigning the work in a particular time, in a particular situation, in a particular period. ಆ ಒಂದು ನಿರ್ದಿಷ್ಟವಾದ ಒಂದು ಸಂದರ್ಭ, ಒಂದು ಸಮಯಕ್ಕೆ ಅವರು ಒಂದು ಶಿಫ್ಟ್ ಅಂತೇಳಿ ನಾವು ಮಾತನಾಡ್ತೇವೆ. ಅದೇ ಒಂದು ಶಿಫ್ಟ್ ಅಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಇಲ್ಲಿ ಒಬ್ಬ ವ್ಯಕ್ತಿ ಮೇಲ್ವಿಚಾರಕನಾಗಿ ನಿರಂತರವಾಗಿ ಮೇಲ್ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಕಾರಣ ಇಷ್ಟೇ, ಆ ಗುಂಪಿನಲ್ಲಿ ಎಲ್ಲಾ ಕೆಲಸಗಾರರು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ, ಇದರ ಬಗ್ಗೆ ಆತ ಅಧ್ಯಯನವನ್ನ ಮಾಡ್ತಾನೆ, ಕೂಲಂಕುಷವಾಗಿ ಅವಲೋಕನ ಮಾಡ್ತಾನೆ. ಈ ಕೂಲಂಕುಷವಾಗಿ ಅಧ್ಯಯನ ಅವಲೋಕನ ಮಾಡುವುದರಿಂದ ಕೆಲಸಗಾರರ ಒಂದು ದಕ್ಷತೆ, ಕೆಲಸಗಾರರ ಒಂದು ಸಾಮರ್ಥ್ಯ ಆತನಿಂದ ತೆಗಿಲಿಕ್ಕೆ ಸಾಧ್ಯತೆ ಆಗುತ್ತೆ. Through observation and supervising by the supervisors, he get who is the capability and who is the efficiency, who is not performed, who is performed in a well manner. ಅದರ ಬಗ್ಗೆ ನಮಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, you must use one technique, the appointment as or selected as supervisor. ಹಾಗಾಗಿ ಇಲ್ಲಿ ಯಾಕೆ ಸೂಪರ್ವೈಸರ್ ಬೇಕು, ಇದು ಯಾಕೆ ಬೇಕು ಅಂತ ಕೇಳಿದ್ರೆ, ಎಲ್ಲಾ ಕಾರ್ಯಗಳನ್ನ ಒಂದು ನಿಂದು ದೊಡ್ಡ ಬೃಹತ್ ಗಾತ್ರದ ಒಂದು ಸಂಸ್ಥೆ ಇರುತ್ತೆ, ಅಲ್ಲಿ ಹಲವಾರು ಇಲಾಖೆಗಳು ಇರ್ತವೆ, ಒಂದೊಂದು ಇಲಾಖೆಯಲ್ಲಿ ಸಾವಿರಾರು ಕೆಲಸಗಾರರು ಇರ್ತಾರೆ ಅಂತ ಆದ್ರೆ ಅಂಥ ಸಂದರ್ಭದಲ್ಲಿ ಎಲ್ಲಾ ಕೆಲಸವನ್ನ ಮಾಲೀಕ ಅಥವಾ ನಾವು MD ಅಂತೇಳಿ ನಾವು ಕರೀತೇವೆ, ಆ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು, ಪ್ರೆಸಿಡೆಂಟ್ಗಳು ಅಥವಾ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ಗಳು ಬಂದು ನೋಡ್ಲಿಕ್ಕೆ ಆಗೋದಿಲ್ಲ, CEO ಬಂದು ನೋಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಾರೆ, ಯಾರು? ಸೂಪರ್ವೈಸರ್ ಅಂತೇಳಿ. ಆ ವ್ಯಕ್ತಿಯನ್ನ ಅವ್ರು ಏನ್ ಮಾಡಬೇಕು, ಸೆಲೆಕ್ಟ್ ಮಾಡಿದಾಗ ಆ ವ್ಯಕ್ತಿಯನ್ನ ಆ ಕೆಲಸ ಮಾಡ್ತಾ ಹೋಗ್ತಾನೆ. ಅದರಿಂದ ಕೆಲಸಗಾರರ ಒಂದು ಫಲಿತಾಂಶ ಅವರಿಗೆ ಸಿಗ್ತಾ ಹೋಗುತ್ತೆ. ಇನ್ನು ಕೆಲಸದ ಶಿಷ್ಟೀಕರಣ ಮತ್ತು ಸರಳೀಕರಣ ಅಂತ ನಾವು ಮಾತಾಡ್ತೇವೆ. ಸ್ಟ್ಯಾಂಡರ್ಡೈಸೇಷನ್ ಅಂಡ್ ಸಿಂಪ್ಲಿಫಿಕೇಶನ್ ಆಫ್ ದ ವರ್ಕ್ ಇನ್ ದ ಫಾರ್ಮ್. ಎಸ್, ಮೇಂಟೈನಿಂಗ್ ದ ಸ್ಟ್ಯಾಂಡರ್ಡ್, ನಥಿಂಗ್ ಬಟ್ according to using the scientific values in your area, in which area your farm is situated, any geographical conditions also applied, and physical and mentally. In that area your worker or employees of the mentality and thinking levels and physical capability you must be analyzed. ಅಲ್ಲಿರ್ತಕ್ಕಂಥ
ಭೌಗೋಳಿಕ ಕಾರಣಗಳನ್ನ, ಮಾನಸಿಕ ಸಾಮರ್ಥ್ಯವನ್ನ ಮತ್ತು ಅಲ್ಲಿರ್ತಕ್ಕಂಥ ನಿನ್ನ ಒಂದು ಕೆಲಸಗಾರರ ಒಂದು ಸಾಮರ್ಥ್ಯವನ್ನು ಇವೆಲ್ಲವನ್ನ ಅಳತೆ ಮಾಡಿಕೊಂಡಾಗ ಯಾವ ಮಾನಕಗಳು ಎಷ್ಟು ಸ್ಟ್ಯಾಂಡರ್ಡ್ಸ್ ಅಂದ್ರೆ ವಾಟ್ ಆರ್ ದ ಸ್ಟ್ಯಾಂಡರ್ಡ್ಸ್ ಫಿಕ್ಸ್ಡ್ ಬೈ ದ ಹೈಯರ್ ಅಥಾರಿಟಿ ದ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಒಂದು ಶಿಫ್ಟ್ ನಲ್ಲಿ 8 ತಾಸಿನಲ್ಲಿ 10 ತಾಸಿನಲ್ಲಿ ಎಷ್ಟು ಯೂನಿಟ್ಗಳನ್ನ ಈ ಒಂದು ಭಾಗದ ಅಂದ್ರೆ ಈ ಒಂದು ಭೌಗೋಳಿಕ ಭಾಗದ ಆ ಕೆಲಸಗಾರ ಒಂದು ಉತ್ಪನ್ನ ಮಾಡಬಲ್ಲ. ಹೌದು, ನಾವು ಕಂಪೇರಿಂಗ್ ಟು ಅದರ್ ನೇಷನ್ಸ್, ಕಂಪೇರಿಂಗ್ ಟು ಅದರ್ ಕಂಟ್ರೀಸ್, ಕಂಪೇರಿಂಗ್ ಟು ಅದರ್ ಸ್ಟೇಟ್ಸ್ ಆಲ್ಸೋ, ಅಲ್ಲಿ ಯಾವ ಕೆಲಸಕ್ಕೆ ಎಷ್ಟು ಮಾಡಬೇಕು, ಯಾವ ರೀತಿ ಒಂದು ಶಿಫ್ಟ್ ಅನ್ನು ನಾವು ಮೇಂಟೈನ್ ಮಾಡಬೇಕು ಮತ್ತು ಅವರು ಪ್ರತಿಫಲವನ್ನ ಯಾವ ರೀತಿಯಾಗಿ ನೀಡ್ತಾರೆ, ಇದಕ್ಕೆ ಯಾವ ರೀತಿಯಾಗಿ ನಾವು ಸಲಕರಣೆಗಳನ್ನ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು, ಇವೆಲ್ಲವೂ ಕೂಡ ಕಾರಣಗಳಾಗ್ತವೆ. ಹಾಗಾಗಿ ನೀನು ಒಂದು ಕೆಲಸಕ್ಕೆ ನೀನು ಶಿಷ್ಟೀಕರಣವನ್ನ ನೀಡು. ಅಲ್ಲಿ ನೀನು ಮಾಡುವ ಒಂದು ಕಾರ್ಯಗಳಿಗೆ ಅಲ್ಲಿ ಒಂದು ಶಿಷ್ಟಗಳನ್ನ ನೀನು ನಿರ್ಧಾರ ಮಾಡೋದಕ್ಕೆ ಶಿಷ್ಟೀಕರಣ ಅಂತೇಳಿ ನಾವು ಕರೀತೇವೆ. ಇನ್ನು ಸರಳೀಕರಣ ಅಂತೇಳಿ ನಾವು ಮಾತನಾಡ್ತೇವೆ. ಕೆಲಸದ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಒಂದು ಅನಗತ್ಯದ ವಿಧಾನಗಳಿರಬಹುದು, ಅಗತ್ಯತೆಗಳಿರಬಹುದು, ಅಥವಾ ಹಂತಗಳಿರಬಹುದು, ಅಥವಾ ಗುಂಪುಗಳಿರಬಹುದು. ಇವುಗಳನ್ನ ನೀನು ತೊಡೆದು ಹಾಕುವುದು. ಅನವಶ್ಯಕವಾದ, ನನ್ನ ಪದವನ್ನ ದಯವಿಟ್ಟು ಗಮನಿಸಿ, ಅನವಶ್ಯಕವಾದ ವಿಧಗಳು, ಅನವಶ್ಯಕವಾದ ಹಂತಗಳು, ಅನವಶ್ಯಕವಾದ ಗುಂಪುಗಳು, ಅನವಶ್ಯಕವಾದ ವಿಧಾನಗಳು, ನೀತಿ ನಿಯಮಗಳನ್ನ ನೀನು ತೊಡೆದು ಹಾಕು, ಅವುಗಳನ್ನ ರಿಮೂವ್ ಮಾಡು. ದ ರಿಮೂವಿಂಗ್ ದ ಅನ್ನೆಸೆಸರಿ any departments or any rules and regulations and any systems, remove. And by the simplification, ಅವುಗಳನ್ನ ಸರಳೀಕರಣ ನೀನು ಮಾಡಿದಾಗ ಮಾತ್ರ ಆ ವಿಧಾನ, ನೀತಿ, ನಿಯಮ, ಶಿಸ್ತುಗಳು ಸರಳೀಕರಣ ಇದ್ದಾಗ ಕೆಲಸಗಾರನಿಗೆ ಹೆಚ್ಚು ಪ್ರಿಯವಾಗುತ್ತೆ, ಕೆಲಸಗಾರನಿಗೆ ಹೆಚ್ಚು ಅದು ಇಷ್ಟ ಆಗುತ್ತೆ, ಕೆಲಸಗಾರನಿಗೆ ಅದು ಹೆಚ್ಚಿನ ಒಂದು ಕೆಲಸ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಅವುಗಳನ್ನ ನೀನು ಸರಳೀಕರಣಗೊಳಿಸು ಅಂತಕ್ಕಂಥ ಒನ್ ಆಫ್ ದ ತಂತ್ರ ಅಂದ್ರೆ ಒನ್ ಆಫ್ ದ ಟೆಕ್ನಿಕ್ ಅಂತೇಳಿ ನಾವು ಮಾತನಾಡ್ತೇವೆ. ವಿಧಾನದ ಅಧ್ಯಯನ, ಮೆಥಡ್ ಆಫ್ ಸ್ಟಡಿ ಅಂತೇಳಿ ನಾವು ಮುಂದಿನ ಅಂಶವನ್ನ ನೋಡ್ತೇವೆ. ಒನ್ ಆಫ್ ದ ಗ್ರೇಟ್ ಟೆಕ್ನಿಕ್ ಆಫ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್, ವಿಧಾನದ ಅಧ್ಯಯನ, ಮೆಥಡ್ ಆಫ್ ದ ಟೆಕ್ನಿಕ್ ಅಂತೇಳಿ ನಾವು ಮಾತನಾಡ್ತೀವಿ. ವಿಚ್ ಮೆಥಡ್ ಈಸ್ ಬೆಟರ್ ಟು ಯೂಸ್ ಇನ್ ಯುವರ್ ಫಾರ್ಮ್ according to your scope, according to your nature, according to your work, and also according to your employees of the mentality. ಯಾವ ವಿಧಾನವನ್ನ ನಾನು ಇಲ್ಲಿ ಅಳವಡಿಸಿಕೊಂಡರೆ, ಹಲವಾರು ವಿಧಾನಗಳು ಇರ್ತವೆ. ಆ ಹಲವಾರು ವಿಧಾನಗಳಲ್ಲಿ ಒಂದು ವಿಧಾನವನ್ನ ನೀನು ಆಯ್ಕೆ ಮಾಡಿಕೊಂಡಾಗ ಅದು ನಿನಗೆ ಸರಿಯಾಗಿ ಹೊಂದುತ್ತಾ, ನಿನ್ನ ಕೆಲಸಗಾರರಿಗೆ ಕೂಡ ಹೊಂದುತ್ತಾ. ಈ ರೀತಿಯಾಗಿ ಆ ವಿಧಾನವನ್ನ ನೀನು ಅಧ್ಯಯನ ಮಾಡಬೇಕಾಗುತ್ತೆ. ವಿಚ್ ಮೆಥಡ್ ಈಸ್ ಬೆಟರ್, ಆ ವಿಧಾನ ನಿನಗೆ ಸರಿಯಾದದ್ದು ಅಲ್ವೋ ಅಂತೇಳಿ ನಾವು ಮಾತನಾಡ್ತೇವೆ. ಇನ್ನು ಚಲನೆಯ ಅಧ್ಯಯನ, ಮೋಷನ್ ಆಫ್ ಸ್ಟಡಿ ಅಂತೇಳಿ ನಾವು ಮಾತನಾಡ್ತೇವೆ. ಒಂದಿಷ್ಟು ಕೆಲಸ ನಡೀತಿರ್ಬೇಕಾದಾಗ ಕೆಲವೊಂದಿಷ್ಟು ವಸ್ತುಗಳನ್ನ ನಾವು ಯಾವುದೋ ಒಂದು ಪ್ರದೇಶಕ್ಕೆ ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಒಯ್ಯೋದಿರ್ಬೋದು, ಅವುಗಳನ್ನ ಜೋಡಿಸೋದಿರ್ಬೋದು, ಅಥವಾ ಅವುಗಳನ್ನ ನಾವು ಕೆಲಸದಿಂದ ಅಥವಾ ಅವುಗಳನ್ನ ಬೇರೆ ರೀತಿಯಾಗಿ ಮಾರ್ಪಡಿಸೋದಿರ್ಬೋದು. ಇವುಗಳ ಬಗ್ಗೆ ಅಧ್ಯಯನ ಮಾಡೋದಿದೆಯಲ್ಲ, ಅದೇ ನಾವು ಚಲನೆಯ ಅಧ್ಯಯನ ಅಂತ ಕರೀತೇವೆ, ಮೋಷನ್ ಸ್ಟಡಿ ಅಂತೇಳಿ ಕರೀತೇವೆ. ಆ ಮೋಷನ್ ಸ್ಟಡಿ ಅಂತೇಳಿ ನಾವು ಮಾತನಾಡಿದಾಗ ಅಲ್ಲಿ ವಸ್ತುಗಳು ಅಂತೇಳಿ ಬಂದಾಗ ಕೆಲವೊಂದಿಷ್ಟು ಥಿಂಗ್ಸ್ ಅಂತೇಳಿ ನಾವು ಮಾತನಾಡ್ತೇವೆ. ದ ಥಿಂಗ್ಸ್, ಅವುಗಳನ್ನ ಜೋಡಣೆ ಮಾಡೋದಿರ್ಬೋದು, ಮೇಂಟೈನಿಂಗ್ ದಿ ಆರ್ಡರ್ ವೈಸ್, ಅಂಡ್ ಆಲ್ಸೋ ಅಲ್ಲಿ ರಿಪ್ಲೇಸ್ಮೆಂಟ್ ಆಫ್ ದ ಪ್ಲೇಸಸ್, ರಿಪ್ಲೇಸ್ಮೆಂಟ್ ಆಫ್ ದ ಥಿಂಗ್ಸ್ ಇನ್ ಪ್ಲೇಸ್ ಇನ್ ಡಿಫರೆಂಟ್ ಪ್ಲೇಸಸ್. ಈ ಸಂದರ್ಭಕ್ಕೆ ನಮಗೆ ತಗುಲ್ತಕ್ಕಂತ ಒಂದು ಅಧ್ಯಯನ, ತಗುಲ್ತಕ್ಕಂತ ಒಂದು ಸಮಯ, ಆ ಒಂದು ಮೋಷನ್ ಅಂತೇಳಿ ಕೂಡ ನಾವು ಕರೀತೇವೆ. ಇನ್ನು ಸಮಯದ ಅಧ್ಯಯನ ಅಂತೇಳಿ ನಾವು ಮಾತನಾಡಿದಾಗ ಆ ಸಮಯ, ನಾವು ಇಲ್ಲಿ ಒಂದ್ರ ಬಗ್ಗೆ ನಾವು ಮಾತನಾಡ್ತೇವೆ. ಸಮಯ ಯಾಕೆ ಬೇಕು? ಒಂದು ವಿವರಿಸಲ್ಪಟ್ಟ ಒಂದು ಕೆಲಸವನ್ನ ನಿರ್ವಹಿಸಲು ತೆಗೆದುಕೊಳ್ತಕ್ಕಂಥ ಒಂದು ಶಿಷ್ಟ, ಆ ಶಿಷ್ಟ
ಶಿಷ್ಟ ಅಂತೇಳಿ ನಾವು ಮಾತನಾಡ್ತೀವಿ, ಸ್ಟ್ಯಾಂಡರ್ಡ್ ಅಂತೇಳಿ ನಾವು ಮಾತನಾಡ್ತೀವಿ. ಆ ಶಿಷ್ಟ ಆ ಸಮಯವನ್ನ ಅದು ತೀರ್ಮಾನಿಸುತ್ತೆ. ಹೌದು, ಒಂದು ನಿರ್ವಹಿಸಲಿಕ್ಕೆ ಹೋಗ್ತಕ್ಕಂತ ಒಂದು ಕೆಲಸ ಉನ್ನತ ಹಂತದ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಆ ಕೆಲಸವನ್ನ ಯಾವ ರೀತಿಯಾಗಿ ಮುಗಿಸಬೇಕು ಅಂತ ಕೇಳಿದ್ರೆ 8 ತಾಸಿನಲ್ಲಿ 10 ಯೂನಿಟ್ಗಳು, 100 ಯೂನಿಟ್ಗಳು, 50 ಯೂನಿಟ್ಗಳು ಮುಗಿಸಬೇಕು. ಎಷ್ಟು ಸಮಯ ನಿರ್ಧಾರ ಮಾಡಿದ್ದಾರೆ? ಆ ನಿರ್ಧಾರ ಮಾಡಿರ್ತಕ್ಕಂಥ ಸಮಯ, ಅಲ್ಲಿಂದ ನನಗೆ ಗೊತ್ತಾಗುತ್ತೆ ಈ ಸಮಯದಲ್ಲಿ ನೀನು ನಿರ್ಧಾರ ಮಾಡಿದ್ದೇ ಆಯ್ತು ಅಂತ ಕೇಳಿದ್ರೆ ಆವಾಗ ಆ ಸಮಯದ ತಕ್ಕಂತ ಆತ ಎಷ್ಟು ಉತ್ಪನ್ನಗಳನ್ನ ಉತ್ಪಾದಿಸಬಲ್ಲ. ಹೌ ಮಚ್ he produced within the time what you are fixed by the standards, especially the time. ಆ ಟೈಮ್ ಅನ್ನು ಉಪಯೋಗ ಮಾಡಿಕೊಂಡು ನೀನು ನಿರ್ಧಾರ ಮಾಡಿರ್ತೀಯಲ್ಲ, ಅದರ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಆ ಸಮಯದಲ್ಲಿ ಆ ಶಿಷ್ಟದ ಪ್ರಕಾರ ಆತ ಮಾಡಿರ್ತಕ್ಕಂಥ ಒಂದು ಕೆಲಸ. ಇನ್ನು ಸರ್ವೇ ಸಾಮಾನ್ಯವಾಗಿ ಕೊನೆಯದಾಗಿ ನಾವು ಮಾತಾಡ್ತೇವೆ ಆಯಾಸದ ಅಧ್ಯಯನ, ಫ್ಯಾಟಿಗ್ಯೂ ಸ್ಟಡೀಸ್ ಅಂತ ನಾವು ಮಾತಾಡ್ತೇವೆ. ಆಯಾಸ ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ. ಆ ಆಯಾಸ ಯಾರಿಗಾಗೋದಿಲ್ಲ? ಒಬ್ಬ ವ್ಯಕ್ತಿ ಕಾರ್ಯನಿರ್ವಹಿಸುವಾಗ ವಿಶ್ರಾಂತಿ ಪಡೆಯದೆ ಅವನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆಯಾಸಗೊಂಡ ಅನುಭವ ಆಗುತ್ತೆ. ವಿಶ್ರಾಂತಿಯನ್ನೇ ಪಡೆಯೋದಿಲ್ಲ, ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಆಯಾಸ ಆಗುತ್ತೆ. ಆಯಾಸ ಯಾವಾಗುತ್ತೆ ಮತ್ತು ತದನಂತರ ಆಗ್ತಕ್ಕಂತ ಒಂದು ಪರಿಣಾಮ ಮತ್ತು ತದನಂತರ ಅವರು ಮುಗಿಸ್ತಕ್ಕಂತ ಕೆಲಸ, ತದನಂತರ ಅವರು ಕಂಪ್ಲೀಟ್ ಮಾಡ್ತಕ್ಕಂತ ಒಂದು ಕೆಲಸ, ಈ ಒಂದು ಕೆಲಸದ ಮಧ್ಯೆ ತೆಗೆದುಕೊಳ್ತಕ್ಕಂತ ಸಮಯ ಇದೆಯಲ್ಲ, ಅದೇ ನಾವು ಆಯಾಸದ ಅಧ್ಯಯನ. ಇವೆಲ್ಲ ನಾವು ಯಾಕೆ ಗಮನಿಸ್ಬೇಕು ಅಂತ ಆದ್ರೆ ಅಲ್ಲಿ ಯಾವ ವ್ಯಕ್ತಿಗೆ ನಿರಂತರವಾಗಿ ಕೆಲಸ ನಿರ್ವಹಿಸ್ತಾನೋ ಆ ವ್ಯಕ್ತಿಗೆ ಯಾವ ಸಂದರ್ಭದಲ್ಲಿ ಎಷ್ಟು ತಾಸಿಗೆ ಆಯಾಸ ಆಗಬಹುದು, ಅಂಥ ಸಂದರ್ಭದಲ್ಲಿ ನಾವು ಕೂಡ ಅಬ್ಸರ್ವೇಷನ್ಸ್ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಹೌದು, ಅಂಥ ಸಂದರ್ಭದಲ್ಲಿ ಆಯಾಸ ಆಗುತ್ತೆ. ಆಯಾಸದ ತದನಂತರ ಮತ್ತು ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಮತ್ತೆ ಕೆಲಸಕ್ಕೆ ಆತ ವಿಶ್ರಾಂತಿಯನ್ನ ಪಡೀತಾನೆ, ವಿಶ್ರಾಂತಿ ಪಡೆದ ಮೇಲೆ ತದನಂತರ ಯಾವ ರೀತಿಯಾಗಿ ಆತ ಕೆಲಸ ನಿರ್ವಹಣೆ ಮಾಡ್ತಾನೆ, ಇವೆಲ್ಲವೂ ಕೂಡ ನಮಗೆ ಪರಿಗಣನೆ ಮಾಡ್ತಾರೆ. ಹಾಗಿದ್ದಾಗ ಈ ಒಂದು ವೈಜ್ಞಾನಿಕ ನಿರ್ವಹಣೆ ತತ್ವಗಳು ಒಂದು ಮೇಲ್ವಿಚಾರಕರು ಇರಬೇಕು ಅಂತೇಳಿ ನಾವು ಮಾತನಾಡಿದ್ದೀವಿ. ನಾವು ನಿರ್ವಹಿಸ್ತಕ್ಕಂಥ ಕೆಲಸ, ನಾವು ನೀಡ್ತಕ್ಕಂಥ ಕೆಲಸಕ್ಕೆ ಒಂದು ಶಿಷ್ಟ ಮತ್ತು ಆ ಕೆಲಸ ಹೇಗಿರಬೇಕು? ಸರಳೀಕರಣ ಇರಬೇಕು. ಇಟ್ ಮಸ್ಟ್ ಮೇಂಟೈನ್ ದ ಸ್ಟ್ಯಾಂಡರ್ಡೈಸೇಷನ್ ಅಂಡ್ ಸಿಂಪ್ಲಿಫಿಕೇಶನ್ ಆಫ್ ದ ವರ್ಕ್ ಅಂಡ್ one person or any other persons supervising all the works and operations. ಮತ್ತು ವಿಧಾನದ ಅಧ್ಯಯನ ಅಂತೇಳಿ ನಾವು ಮಾತನಾಡಿದ್ದೀವಿ. ಮೇಂಟೈನಿಂಗ್ ಗುಡ್ ಮೆಥಡ್ ಇನ್ ಯುವರ್ ಫಾರ್ಮ್, ಅದು ಯಾವುದಾದ್ರೂ ಆಗಿರಬಹುದು. ಇನ್ನು ಚಲನೆಯ ಅಧ್ಯಯನ ಅಂತೇಳಿ ಮಾತನಾಡಿದ್ದೀವಿ. ಮೋಷನ್ ಸ್ಟಡಿ ಅಂತೇಳಿ ನಾವು ಮಾತನಾಡಿದ್ದೀವಿ. ಆ ಮೋಷನ್ ಸ್ಟಡಿ ಅಲ್ಲಿ ಕೆಲಸಗಾರರು ಆ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಯಾವ ರೀತಿಯಾಗಿ ಅವುಗಳನ್ನ ಪ್ರತ್ಯೇಕ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಥವಾ ಆ ವಸ್ತುಗಳನ್ನ ಒಯ್ಯೋದಾದ್ರೂ ಆಗಿರಬಹುದು, ಅದರ ಬಗ್ಗೆ ಕೂಡ ಅಧ್ಯಯನ ಮಾಡಿ ಅಂತ ನಾವು ಮಾತನಾಡಿದ್ದೀವಿ. ಇನ್ನು ಆ ಸಮಯ ಮತ್ತು ಆಯಾಸ, ಆ ಟೈಮ್ ಇರಬಹುದು, ಫ್ಯಾಟಿಗ್ಯೂ ಇರಬಹುದು, ಅದ್ರ ಬಗ್ಗೆ ಕೂಡ ಅಧ್ಯಯನ ಮಾಡಿ ಅಂತ ಹೇಳಿ FW ಟೇಲರ್ ಅವರು ಸಮ್ ಟೆಕ್ನಿಕ್ಸ್ ಅನ್ನ ನಾವು ಮಾತನಾಡಿದ್ದೀವಿ. ಇನ್ ಟುಡೇಸ್ ಕ್ಲಾಸ್ ವಿ ಡಿಸ್ಕಸ್ಡ್ two main headings. One thing, principles of scientific management. The second thing, the techniques of scientific management. ಆ ವೈಜ್ಞಾನಿಕ ಒಂದು ತತ್ವಗಳ ಬಗ್ಗೆ ಕೂಡ ನಾವು ಮಾತನಾಡಿದ್ದೀವಿ, ವೈಜ್ಞಾನಿಕ ತಂತ್ರಗಳ ಬಗ್ಗೆ ಕೂಡ ನಾವು ಮಾತನಾಡಿದ್ದೀವಿ. ಮತ್ತು ಇಲ್ಲಿ ನಾವು ಇನ್ನೊಂದಿಷ್ಟು ಗ್ಯಾಂಗ್ ಪ್ಲಾಂಕ್ ಬಗ್ಗೆ ಕೂಡ ನಾವು ಮಾತನಾಡಿದ್ದೀವಿ. ಈ ಗ್ಯಾಂಗ್ ಪ್ಲಾಂಕ್ ಇರಬಹುದು ಮತ್ತು ಈ ತತ್ವಗಳಿರಬಹುದು. ಈ ತತ್ವಗಳಲ್ಲಿ ಕೂಡ ನಾವು 2 ಮಾರ್ಕಿಗೆ ಈ ಟೆಕ್ನಿಕ್ ತಂತ್ರಗಳು ಅಂತ ಏನಿದಾವೆ ಇವುಗಳು ಕೂಡ 2 ಮಾರ್ಕಿಗೆ ಪರೀಕ್ಷೆಯಲ್ಲಿ ಬರ್ತಕ್ಕಂತ ಒಂದು ಪ್ರಾಮುಖ್ಯತೆಯ ಅಂಶಗಳಾಗಿದ್ದಾವೆ. ಏನು ಅಂತ ಕೇಳಿದ್ರೆ ಅಲ್ಲಿ ಕೆಲಸದ ಶಿಷ್ಟೀಕರಣ ಎಂದರೇನು, ಸರಳೀಕರಣ ಎಂದರೇನು, ಚಲನೆಯ ಅಧ್ಯಯನ ಅಂದ್ರೇನು, ಸಮಯದ ಅಧ್ಯಯನ ಅಂದ್ರೇನು, ಆಯಾಸದ ಅಧ್ಯಯನ ಅಂದ್ರೇನು, ಈ ರೀತಿಯಾಗಿ ಪ್ರಶ್ನೆಗಳು ನಮಗೆ 2 ಮಾರ್ಕಿಗೆ ಕೇಳತಕ್ಕಂತ ಒಂದು ಕೆಲಸ ನಮ್ದಾಗುತ್ತೆ. ಇನ್ನು ಹೆಚ್ಚಿನದಾಗಿ ನಾವು ಮಾತನಾಡಿದಾಗ ಪ್ರಾಯೋಗಿಕವಾಗಿ ಕೂಡ ಇಲ್ಲಿ ಕೇಳ್ತಕ್ಕಂಥ ಒಂದು ಕೊನೆಯ ಒಂದು ಸೆಕ್ಷನ್ ಈ
ಆ ಸೆಕ್ಷನ್ ಇ ನಲ್ಲಿ ಪ್ರಾಯೋಗಿಕವಾಗಿ ಕೂಡ ಕೇಳತಕ್ಕಂತ ಒಂದು ಸಂದರ್ಭ ಈ ಒಂದು ಪಾಠದಲ್ಲಿ, ಈ ಒಂದು ಎರಡನೆಯ ಒಂದು ಅಧ್ಯಾಯದಲ್ಲಿ ಬರಬಹುದು. ಮುಂದಿನ ಒಂದು ಮೂರನೆಯ ಒಂದು ಪಾಠವನ್ನ, ಥರ್ಡ್ ಲೆಸನ್ ಅನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ವಂದನೆಗಳು.